ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೆ ಈಡಾಗಿದ್ದಾರೆ. ಅವರ ಜೊತೆಗಿದ್ದವರು ಕೂಡ ಅಸುನೀಗಿದ್ದಾರೆ. ಈಗ ಅಜಿತ್ ಪವಾರ್ ವಿಮಾನ ದುರಂತದ ಬಗ್ಗೆ ಹಲವು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇವತ್ತು ಬೆಳಗ್ಗೆ ಪ್ಲೇನ್ ಕ್ರಾಶ್ನಲ್ಲಿ ಮಹಾರಾಷ್ಟ್ರ ಡಿಸಿಎಂ ಮೃತಪಟ್ಟಿದ್ರು. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ಫ್ಲೈಟ್ ಇದು. ಖಾಸಗಿ ವಿಮಾನ ಮೊದಲಿಗೆ ಲ್ಯಾಂಡ್ ಆಗೋದಕ್ಕೆ ಕ್ಲಿಯರೆನ್ಸ್ ಇಲ್ಲದೆ ಒಂದು ರೌಂಡ್ ಸುತ್ತು ಹಾಕಿತ್ತು. ಅದಾದ ಮೇಲೆ ಎರಡನೇ ಸುತ್ತು ಬಂದಾಗ ಎಟಿಸಿಯಿಂದ ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ ಕೂಡ ಸಿಕ್ಕಿರುತ್ತೆ. ಬೆಳಗ್ಗೆ 8:43ಕ್ಕೆ ವಿಮಾನದ ಲ್ಯಾಂಡಿಂಗ್ಗೆ ಎಟಿಸಿಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ. ಆದರೆ ವಿಮಾನದ ಸಿಬ್ಬಂದಿಯಿಂದ ಈ ಕ್ಲಿಯರೆನ್ಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರೋದಿಲ್ಲ ಎಟಿಸಿಗೆ. ಇದಾದ ಮೇಲೆ 3 ನಿಮಿಷಗಳ ಅವಧಿಯಲ್ಲಿ ಅಂದರೆ ಬೆಳಗ್ಗೆ 8:46ಕ್ಕೆ ಕರೆಕ್ಟಾಗಿ ರನ್ವೇ ಬಳಿ ಬೆಂಕಿಯನ್ನು ನೋಡಿದ್ದಾರೆ ಕೆಟಿಸಿ ಸಿಬ್ಬಂದಿ. ಇದಕ್ಕೂ ಮೊದಲೇ ಮೇಡೇ ಕಾಲ್ ಕೂಡ ಯಾವುದೇ ರೀತಿಯಲ್ಲೂ ಬಂದಿಲ್ಲ ಎಟಿಸಿಗೆ ಫ್ಲೈಟ್ ಸಿಬ್ಬಂದಿಯಿಂದ. ಅಂದರೆ ಫ್ಲೈಟ್ನಲ್ಲಿದ್ದಂತಹ ಕ್ರೂ ಏನಿತ್ತು ಪೈಲಟ್ಗಳು, ಅವರು ಮೇಡೇ ಕಾಲ್ ಕೂಡ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಅಲ್ಲಿ ಏನಾರ ಟೆಕ್ನಿಕಲ್ ಗ್ಲಿಚಸ್ ಆಗಿ ಲ್ಯಾಂಡಿಂಗಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಫ್ಲೈಟು ನನಗೆ ಲ್ಯಾಂಡಿಂಗ್ ಮಾಡೋದಕ್ಕೆ ಅನ್ನುವಂಥ ಸಂದರ್ಭದಲ್ಲಿ ಆ ಫ್ಲೈಟ್ನಲ್ಲಿದ್ದಂತಹ ಪೈಲಟ್ ಹಾಗೆ ಕೋ ಪೈಲಟ್ ಯಾರೇ ಆಗಲಿ ಅವರು ಮೇಡೇ ಕಾಲನ್ನು ಎಟಿಸಿಗೆ ಕೊಡಬೇಕು. ಮೇಡೇ ಕಾಲನ್ನು ಕೊಡ್ತಾರೆ ಸಾಮಾನ್ಯವಾಗಿ ಈ ತರಹ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ. ಆದರೆ ಈ ಫ್ಲೈಟ್ನ ಸಿಬ್ಬಂದಿಯಿಂದ ಯಾವುದೇ ರೀತಿಯ ಮೇಡೇ ಕಾಲ್ ಬಂದಿರೋದಿಲ್ಲ. ಮೇಡೇ ಕಾಲ್ ಕೂಡ ಬಂದಿಲ್ಲ. ಹಾಗೆ ಎರಡನೇ ಬಾರಿ ಕ್ಲಿಯರೆನ್ಸನ್ನು ಕೊಟ್ಟಾಗ ಅಂದರೆ ಫಸ್ಟ್ ರೌಂಡು ಏನು ಹಾಕಿ ಕ್ಲಿಯರೆನ್ಸ್ ಸಿಗದೆ ಮೊದಲು ಒಂದು ಸುತ್ತು ಹಾಕಿ ಎರಡನೇ ಸುತ್ತು ಬಂದಂತಹ ಸಂದರ್ಭದಲ್ಲಿ ಲ್ಯಾಂಡ್ ಆಗೋದಕ್ಕೆ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಎಟಿಸಿಯಿಂದ ಅವರಿಗೆ ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಸಿಗುತ್ತೆ. ಆದರೆ ಆ ಕ್ಲಿಯರೆನ್ಸ್ಗೆ ಫ್ಲೈಟ್ ಕ್ರೂನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರೋದಿಲ್ಲ. ನಾವು ಲ್ಯಾಂಡ್ ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪೈಲಟ್ಟಿಂದ ಆಗಲಿ ಕೋ ಪೈಲಟ್ಟಿಂದ ಆಗಲಿ ಎಟಿಸಿಗೆ ಯಾವುದೇ ಮಾಹಿತಿ ರವಾನೆ ಆಗೋದಿಲ್ಲ. ಇದಾದ ಕೆಲವೇ ನಿಮಿಷಗಳಲ್ಲಿ ವಿಮಾನ ಪತನಗೊಂಡು ಎಟಿಸಿ ಸಿಬ್ಬಂದಿಗೆ ಅಲ್ಲಿ ಕಾಣೋದು ದಟ್ಟವಾದ ಬೆಂಕಿ, ದಟ್ಟವಾದ ಹೊಗೆ. ಅದಾದ ಮೇಲೆ ನಡೆದಿರೋದೆಲ್ಲ ಅಲ್ಲಿ ದುರಂತವೇ. ಅಜಿತ್ ಪವಾರ್ ಅವರ PA ಹಾಗೆ 2 ಪೈಲಟ್ಗಳು, ಅವರ ಬಾಡಿಗಾರ್ಡ್ ಸೇರಿದಂತೆ 5 ಮೃತಪಟ್ಟಿರೋದು. ನ್ಯೂಸ್ ರೂಮಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಮೊದಲಿಗೆ ಅವರಿಗೆ ಕ್ಲಿಯರೆನ್ಸ್ ಸಿಕ್ಕಿರೋದಿಲ್ಲ, ಎರಡನೇ ಬಾರಿಗೆ ಕ್ಲಿಯರೆನ್ಸ್ ಸಿಗುತ್ತೆ, ಆದರೆ ಯಾವುದೇ ಪ್ರತಿಕ್ರಿಯೆ ಸಿಗೋದಿಲ್ಲ ಅನ್ನೋ ಮಾಹಿತಿ ಇದೆ. ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ನವೀನ್, ಈಗ ಮುಖ್ಯವಾಗಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ಚಾರ್ಟರ್ಡ್ ವಿಮಾನ ಮೊದಲಿಗೆ ಮುಂಬೈಯಿಂದ ಟೇಕ್ ಆಫ್ ಆಗುತ್ತೆ. ಮುಂಬೈಯಿಂದ ಟೇಕ್ ಆಫ್ ಆದ ಬಳಿಕ ಬೆಳಿಗ್ಗೆ 8:18 ಬಾರಾಮತಿ ಎಟಿಸಿಯನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅದಾದ ಬಳಿಕ 8:43ಕ್ಕೆ ಮತ್ತೊಮ್ಮೆ ಬಾರಾಮತಿ ಎಟಿಸಿಯನ್ನು ಈ ಚಾರ್ಟರ್ಡ್ ವಿಮಾನದ ಪೈಲಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೆ ರನ್ವೇ ಕಾಣ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಎಟಿಸಿಯಿಂದ ಕೇಳಿದ್ದಾರೆ. ಆಗ ಈ ಚಾರ್ಟರ್ಡ್ ವಿಮಾನದ ಪೈಲಟ್ ನಮಗೆ ರನ್ವೇ ಕಾಣ್ತಾ ಇಲ್ಲ ಅಂತ ಹೇಳಿದರೆ, ಬಳಿಕ ಆಕಾಶದಲ್ಲಿ ಒಂದು ಸುತ್ತನ್ನು ಹಾಕಿ ಮತ್ತೊಂದು ಸುತ್ತು ಹಾಕಿದ ಬಳಿಕ ಅವರು ರನ್ವೇ ಬಳಿ ಬರ್ತಾರೆ. ಆ ಸಂದರ್ಭದಲ್ಲಿ ನನಗೆ ಈಗ ರನ್ವೇ ಕಾಣ್ತಾ ಇದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಬೇಕಾದಂಥ ಕ್ಲಿಯರೆನ್ಸನ್ನು ಎಟಿಸಿಯಿಂದ ಕೊಡಲಾಗಿತ್ತು. ಎರಡನೇ ಬಾರಿಗೆ ಲ್ಯಾಂಡಿಂಗಿಗೆ ಕ್ಲಿಯರೆನ್ಸ್ ಸಿಕ್ಕಿದ್ರಿಂದಾಗಿ ಇನ್ನೇನು ವಿಮಾನ ರನ್ವೇನಲ್ಲಿ ಲ್ಯಾಂಡ್ ಆಗಬೇಕಾಯಿತು. ರನ್ವೇ ನಂಬರ್ 11ರಲ್ಲಿ ಲ್ಯಾಂಡಿಂಗ್ ಆಗಲಿಕ್ಕೆ ಕ್ಲಿಯರೆನ್ಸನ್ನು ನೀಡಲಾಗಿತ್ತು. ಆದರೆ ವಿಮಾನ ರನ್ವೇನಲ್ಲಿ ಲ್ಯಾಂಡಿಂಗ್ ಆಗದೇ ರನ್ವೇನಿಂದ 100 ಮೀಟರ್ ದೂರದಲ್ಲೇ ಅಪಘಾತಕ್ಕೀಡಾಗಿದೆ. ಅಪಘಾತಕ್ಕೀಡಾಗ್ತಾ ಇದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಮುಖ್ಯವಾಗಿ ಈಗ ರನ್ವೇನಲ್ಲಿ ಲ್ಯಾಂಡ್ ಮಾಡಲಿಕ್ಕೆ ಕ್ಲಿಯರೆನ್ಸನ್ನು ಎಟಿಸಿಯಿಂದ ಕೊಟ್ಟ ಬಳಿಕ ಯಾವುದಾದ್ರೂ ಆಪತ್ತಿನ ಸನ್ನಿವೇಶ ಎದುರಾದಂಥ ಸಂದರ್ಭದಲ್ಲಿ ಪೈಲಟ್ ಎಟಿಸಿಗೆ ಮೇಡೇ ಕಾಲನ್ನು ಕೊಡ್ತಾರೆ. ಅಂದರೆ ನಮಗೆ ಇಲ್ಲಿ ಒಂದು ಆಪತ್ತಿನ ಸನ್ನಿವೇಶ ಎದುರಾಗಿದೆ, ವಿಮಾನ ಕ್ರ್ಯಾಶ್ ಆಗ್ತಾ ಇದೆ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಮುಂದೆ ನಮ್ಗೆ ಯಾವುದೇ ವಿಸಿಬಿಲಿಟಿ ಕಾಣ್ತಾ ಇಲ್ಲ ಅನ್ನೋದನ್ನೇ ಆಗಲಿ ಅದನ್ನು ಈ ಮೇಡೇ ಮೂಲಕ ಎಟಿಸಿಗೆ ತಿಳಿಸ್ಬೇಕು ಪೈಲಟ್. ಆದರೆ ಪೈಲಟ್ ಈ ಒಂದು ವಿಮಾನ ಅಪಘಾತ ಪ್ರಕರಣದಲ್ಲಿ ಯಾವುದೇ ಮೇಡೇ ಕಾಲನ್ನು ಕೂಡ ಎಟಿಸಿಗೆ ಕೊಟ್ಟಿಲ್ಲ. ಇತ್ತೀಚೆಗೆ ಅಹಮದಾಬಾದ್ನಲ್ಲೂ ಕೂಡ ಏರ್ ಇಂಡಿಯಾ ವಿಮಾನ ಪತನ ಆಗಿತ್ತು. ಆ ಸಂದರ್ಭದಲ್ಲಿ ಎಟಿಸಿಗೆ ಮೇಡೇ ಕಾಲನ್ನು ಕೊಡಲಾಗಿತ್ತು. ಆದರೆ ಇಲ್ಲಿ ಯಾವುದೇ ಮೇಡೇ ಕಾಲನ್ನು ಕೂಡ ಕೊಟ್ಟಿಲ್ಲ. ಇದ್ದಕ್ಕಿದ್ದಂತೆ ವಿಮಾನ ಪತನ ಆಗಿರ್ತಕ್ಕಂಥದ್ದು ಎಟಿಸಿ ರನ್ವೇನ ನೋಡಿದಂಥ ಸಂದರ್ಭದಲ್ಲಿ ಕಂಡು ಬಂದಿದೆ. 8:43ಕ್ಕೆ ಕ್ಲಿಯರೆನ್ಸ್ ಅನ್ನು ಕೊಡಲಾಗಿತ್ತು. 8:44ರಲ್ಲೇ ಈ ವಿಮಾನ ಪತನ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಕೇಂದ್ರ ಸರ್ಕಾರ ಕೂಡ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಮುಖ್ಯವಾಗಿ ವಿಮಾನದಲ್ಲೂ ಕೂಡ ಯಾವುದೇ ತಾಂತ್ರಿಕ ದೋಷಗಳಿರಲಿಲ್ಲ ಅಂತೇಳಿ ಈ ವಿಮಾನದ ಕಂಪನಿ ಕೂಡ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗ ಎಟಿಸಿಗೂ ಕೂಡ ಯಾವುದೇ ರೀತಿಯಾದಂಥ ಡಿಸ್ಟ್ರೆಸ್ ಕಾಲ್ ಆಗಲಿ, ಮೇಡೇ ಕಾಲ್ ಆಗಲಿ ಅಥವಾ ಬೇರೆ ಯಾವುದೇ ಆಪತ್ತಿನ ಮೆಸೇಜನ್ನು ಕೂಡ ಪೈಲಟ್ ಕೊಟ್ಟಿಲ್ಲ. ಹಾಗಾಗಿ ಈಗ ಕೊನೆಯ 1-2 ನಿಮಿಷಗಳಲ್ಲೇ ಏನಾಯಿತು ಅನ್ನೋ ಒಂದು ಪ್ರಶ್ನೆ ಈಗ ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಆದರೆ ಈಗ ಅಲ್ಲಿ
ಬಾರಾಮತಿಯ ಏರ್ಪೋರ್ಟ್ನ ಸಿಬ್ಬಂದಿ ಅಧಿಕಾರಿಗಳು ಹೇಳೋ ಪ್ರಕಾರ ಇವತ್ತು ಬೆಳಿಗ್ಗೆ ಬಾರಾಮತಿಯ ಏರ್ಪೋರ್ಟ್ನ ಬಳಿ ದಟ್ಟವಾದಂಥ ಮಂಜಿತ್ತು, ವಿಸಿಬಿಲಿಟಿ ಲೆವೆಲ್ ಲೋ ಇತ್ತು. ಈ ಕಾರಣಕ್ಕಾಗೂ ಕೂಡ ಈ ಒಂದು ಅಪಘಾತ ಆಗಿರ್ಬೋದು ಅನ್ನತಕ್ಕಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮೊದಲ ಬಾರಿಗೆ ಪೈಲಟ್ ಕೂಡ ನಮಗೆ ರನ್ವೇ ಕಾಣ್ತಾ ಇಲ್ಲ, ವಿಸಿಬಿಲಿಟಿ ಇಲ್ಲ, ಒಂದು ರನ್ವೇ ಕಾಣ್ತಾ ಇಲ್ಲ ಅನ್ನೋ ಒಂದು ಮಾತನ್ನೇ ATCಗೆ ತಿಳಿಸಿದ್ದಾರೆ. ಎರಡನೇ ಬಾರಿಗೆ ನಮಗೆ ರನ್ವೇ ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. ರನ್ವೇ ಕಾಣ್ತಾ ಇದೆ ಅಂತ ಹೇಳಿದ ಬಳಿಕ ಅಷ್ಟೇ ATCಯಿಂದ ಲ್ಯಾಂಡಿಂಗಿಗೆ ಕ್ಲಿಯರೆನ್ಸನ್ನು ಒಪ್ಪಿಗೆಯನ್ನು ಕೊಡಲಾಗಿತ್ತು. ಆ ಒಂದು ಎರಡನೇ ಕ್ಲಿಯರೆನ್ಸ್ ಸಿಕ್ಕ ಬಳಿಕ ಅವರು ಲ್ಯಾಂಡನ್ನು ಮಾಡಬೇಕಾಗಿತ್ತು. ಆದರೆ ಒಂದು ಸಕ್ಸಸ್ಫುಲ್ ಲ್ಯಾಂಡಿಂಗ್ನ ಬದಲಾಗಿ ರನ್ವೇನಿಂದ 100 ಅಡಿ ದೂರದಲ್ಲೇ ಈ ವಿಮಾನವನ್ನು ಕ್ರ್ಯಾಶ್ ಮಾಡಲಾಗಿದೆ. ಕ್ರ್ಯಾಶ್ ಆಗಿದ್ದರಿಂದಾಗಿ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡು ಈಗ ಈ ಒಂದು ಅಪಘಾತ ಸಂಭವಿಸಿ ಈಗ 5 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಈಗ ಏರ್ಪೋರ್ಟ್ನ ಆಕ್ಸಿಡೆಂಟ್ ಬ್ಯೂರೋದ ಅಧಿಕಾರಿಗಳು ಕೂಡ ಈಗ ಬಾರಾಮತಿಯ ಏರ್ಪೋರ್ಟ್ನ ಬಳಿಗೆ ಬಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಒಂದು ವಿಮಾನ ಅಪಘಾತಕ್ಕೀಡಾಯಿತು, ಹೇಗೆ, ಮತ್ತು ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಸಂಗ್ರಹಿಸಿಕೊಂಡು ಅದರಿಂದಲೂ ಕೂಡ ಡಾಟಾವನ್ನು ಸಂಗ್ರಹಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈಗ ನಮ್ಮ ದೇಶದಲ್ಲೇ ಈ ಒಂದು ಬ್ಲಾಕ್ ಬಾಕ್ಸ್ನ ಡಾಟಾವನ್ನು ಸಂಗ್ರಹಿಸ್ತಕ್ಕಂಥ ಎಲ್ಲ ತಂತ್ರಜ್ಞಾನ ಕೂಡ ಇದೆ. ಹೀಗಾಗಿ ನಮ್ಮ ದೇಶದಲ್ಲೇ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಉನ್ನತ ಅಧಿಕಾರಿಗಳು, ಏರ್ಪೋರ್ಟ್ ಬ್ಯೂರೋದ ಸೇಫ್ಟಿ ಬ್ಯೂರೋದ ಅಧಿಕಾರಿಗಳು ನಡೆಸಲಿದ್ದಾರೆ. ಈ ಒಂದು ನಮ್ಮ ದೇಶದಲ್ಲಿ ಇದುವರೆಗೂ ಕೂಡ ಸಾಕಷ್ಟು ಮಂದಿ ರಾಜಕೀಯ ಗಣ್ಯರು ಇದೇ ರೀತಿಯಾದಂಥ ಹೆಲಿಕಾಪ್ಟರ್ ವಿಮಾನ ದುರಂತಗಳಲ್ಲಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಅವರು ಕೂಡ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಭಾವಿ ನಾಯಕರಾಗಿದ್ದರು ಮತ್ತು ಮುಂದೆ ರಾಜಕೀಯವಾಗಿ ಕೂಡ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ರು. ತಾವು ಇದುವರೆಗೂ ಕೂಡ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕಷ್ಟೇ ತೃಪ್ತಿನ ಪಡ್ಕೊಳ್ಬೇಕಾಗಿತ್ತು. ಆದ್ರೀಗ ಮುಂದೆ ತಾನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಕೂಡ ಅಜಿತ್ ಪವಾರ್ ಅವರಿಗಿತ್ತು. ಆದ್ರೀಗ ಅವರ ಮಹತ್ವಾಕಾಂಕ್ಷೆ, ಆಸೆ ಆಕಾಂಕ್ಷೆಗಳು ಈಡೇರುವ ಮುನ್ನವೇ ಈ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ. ಚಂದ್ರಮೋಹನ್, ನೀವು ಆಗಲೇ ಉಲ್ಲೇಖ ಮಾಡ್ತಾ ಇದ್ರಿ ವಿಸಿಬಿಲಿಟಿಯ ಕೊರತೆ ಇತ್ತು ಅಂತೇಳಿ. ಇದೇ ಕಾರಣಕ್ಕೋಸ್ಕರ ATCಯಿಂದ ಅವರಿಗೆ ಮೊದಲ ಬಾರಿ ಲ್ಯಾಂಡಿಂಗಿಗೆ ಪರ್ಮಿಷನ್ ಸಿಗಲಿಲ್ವಾ, ಅಥವಾ ಬೇರೆ ಏನಾರ ರೀಸನ್ಸ್ ಗೊತ್ತಾಗಿದೆಯಾ ಚಂದ್ರಮೋಹನ್? ನವೀನ್, ಇಲ್ಲಿ ATC ಮೊದಲ ಬಾರಿ ಪರ್ಮಿಷನ್ ಕೊಟ್ಟಿರಲಿಲ್ಲ ಅಂತಲ್ಲ, ಮೊದಲ ಬಾರಿಗೆ ರನ್ವೇ ಬಳಿ ಬಂದಂಥ ಸಂದರ್ಭದಲ್ಲೇ ಪೈಲಟನ್ನೇ ATCಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂದರೆ ನಮಗೆ ರನ್ವೇ ಕಾಣ್ತಾ ಇಲ್ಲ, ಹೀಗಾಗಿ ನಮಗೆ ಫ್ಲೈಟನ್ನು ಲ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ. ಹಾಗಾಗಿ ATC ನೀವು ಆಕಾಶದಲ್ಲಿ ಇನ್ನೊಂದು ಸುತ್ತ ಹಾಕಿ ಬಂದು ರನ್ವೇ ಕಾಣುತ್ತಾ ಹೇಗೆ ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಇನ್ನೊಂದು ರೌಂಡ್ ಹೋಗಿದ್ದಾರೆ ಆಕಾಶದಲ್ಲಿ. ಆ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ರನ್ವೇ ಕಾಣ್ತಾ ಇದೆ ಅಂತೇಳಿ ಪೈಲಟ್ ತಿಳಿಸಿದ್ದಾರೆ. ಮೊದಲ ಬಾರಿಗೆ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತಲ್ಲ, ಮೊದಲ ಬಾರಿ ರನ್ವೇ ಕಂಡಿದ್ದಿದ್ರೆ ಅವಾಗಲೂ ಕೂಡ ಅವ್ರಿಗೆ ಫ್ಲೈಟನ್ನು ಲ್ಯಾಂಡಿಂಗ್ ಮಾಡಲಿಕ್ಕೆ ATCಯಿಂದ ಕ್ಲಿಯರೆನ್ಸ್ ಅನ್ನು ಕೊಡ್ತಾ ಇದ್ರು. ಆದರೆ ರನ್ವೇ ಪೈಲಟ್ಗೆ ಕಾಣದೇ ಇರೋ ಕಾರಣಕ್ಕಾಗಿಯೇ ಲ್ಯಾಂಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ಮುಖ್ಯವಾಗಿ ಲ್ಯಾಂಡಿಂಗಿಂತ ಮುಂಚಿತವಾಗಿಯೇ ಪೈಲಟ್ ಕೂಡ ATC ಜೊತೆ ಮಾತನಾಡಿದ್ದಾರೆ. ಈಗ ಬಾರಾಮತಿನಲ್ಲಿ ಯಾವ ರೀತಿಯಾದಂಥ ಹವಾಮಾನ ಪರಿಸ್ಥಿತಿ ಇದೆ, ವಿಸಿಬಿಲಿಟಿ ಇದೆ, ಹೇಗಿದೆ ಅಂತ ಕೇಳಿದ್ದಾರೆ. ಆಗ ವಿಸಿಬಿಲಿಟಿ ಕೂಡ 3000 ಮೀಟರ್ವರೆಗೂ ಕೂಡ ಕಾಣ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ATCಯಿಂದ ಚಾರ್ಟೆಡ್ ವಿಮಾನದ ಪೈಲಟ್ಗೆ ಕೊಡಲಾಗಿತ್ತು. ಅಂದರೆ 3000 ಮೀಟರ್ವರೆಗೂ ಕೂಡ ನಿಮಗೆ ರನ್ವೇ ಕಾಣುತ್ತೆ ಮತ್ತು ಪ್ರದೇಶ ಎಲ್ಲವೂ ಕೂಡ ಕಾಣುತ್ತೆ, ಹಾಗಾಗಿ ನೀವು ಸೇಫ್ ಆಗಿಯೇ ವಿಮಾನವನ್ನು ಲ್ಯಾಂಡಿಂಗ್ ಮಾಡ್ಬೋದು ಅಂತ ಹೇಳಿದರೆ ಮೊದಲಿಗೆ. ಆದರೆ ರನ್ವೇ ಬಳಿಗೆ ಬಂದಂಥ ಸಂದರ್ಭದಲ್ಲಿ ಆಕಾಶದಿಂದ ಅವರಿಗೆ ರನ್ವೇ ಎಲ್ಲಿದೆ, ಏನು, ಎಷ್ಟುದ್ದ ಇದೆ, ಹೇಗೆ, ಎಲ್ಲಿ ಲ್ಯಾಂಡ್ ಮಾಡಬೇಕು, ರನ್ವೇನ ಸೆಂಟ್ರ್ ಭಾಗದಲ್ಲೇ ಲ್ಯಾಂಡ್ ಮಾಡಲಿಕ್ಕೆ ಬೇಕಾದಂಥ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಇದೆಯಾ ಅನ್ನತಕ್ಕಂಥದ್ದನ್ನ ಪೈಲಟ್ ನೋಡಿದ್ದಾರೆ. ಆಗ ಅವರಿಗೆ ರನ್ವೇ ಕಂಡಿಲ್ಲ ಮೊದಲ ಬಾರಿಗೆ. ಆಗ ಆ ಕಾರಣಕ್ಕಾಗಿಯೇ ಅವರು ಆಕಾಶದಲ್ಲೇ ಮತ್ತೊಂದು ಸುತ್ತು ವಿಮಾನವನ್ನು ರೌಂಡ್ ಹಾಕಿದ್ದಾರೆ. ಎರಡನೇ ಬಾರಿ ಬಂದಂಥ ಸಂದರ್ಭದಲ್ಲಿ ನಮಗೆ ರನ್ವೇ ಕಾಣ್ತಾ ಇದೆ ಈಗ ಅಂತ ಹೇಳಿದ್ದಾರೆ. ಹಾಗಾಗಿ ಅವಾಗ ನೀವು ಈಗ ರನ್ವೇ ಕಾಣೋದ್ರಿಂದಾಗಿ ನೀವು ವಿಮಾನವನ್ನು ಲ್ಯಾಂಡಿಂಗ್ ಮಾಡಿ ಅಂತೇಳಿ ATCಯಿಂದ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಆದರೆ ಎರಡನೇ ಬಾರಿಗೆ ಲ್ಯಾಂಡ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲೇ ವಿಮಾನ ಒಂದು ಸೇಫ್ ಲ್ಯಾಂಡಿಂಗ್ನ ಬದಲಿಗೆ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿದೆ. ಒಂದು ಕ್ರ್ಯಾಶ್ ಲ್ಯಾಂಡಿಂಗ್ ಆದ ಪರಿಣಾಮವಾಗಿಯೇ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದೆ. ಮತ್ತು ಇದು ಯಾವ ರೀತಿಯಾಗಿ ಕ್ರ್ಯಾಶ್ ಆಯಿತು, ಏನು, ಪೈಲಟ್ನ ಎರರ್ನ ಕಾರಣದಿಂದಾಗಿ ವಿಮಾನ ಪತನ ಆಯ್ತಾ, ಅಥವಾ ಅವರಿಗೆ ಸರಿಯಾಗಿ ಲ್ಯಾಂಡಿಂಗನ್ನು ಮಾಡಲಿಕ್ಕೆ ಆಗಲಿಲ್ವಾ, ಅಥವಾ ಲ್ಯಾಂಡಿಂಗ್ ಮಾಡುವಂಥ ಕ್ಷಣದಲ್ಲಿ ವಿಸಿಬಿಲಿಟಿ ಲೆವೆಲ್ ಏನಾದರೂ ಕೂಡ ದಿಢೀರ್ನೆ ಕುಸಿದಂಥ ಪರಿಣಾಮವಾಗಿಯೇ ಈ ವಿಮಾನ ಪತನ ಆಯ್ತಾ ಅನ್ನೋದನ್ನ ಈಗ ಏರ್ಪೋರ್ಟ್ ಬ್ಯೂರೋದ ಸೇಫ್ಟಿ ಏವಿಯೇಷನ್ ಅಧಿಕಾರಿಗಳಿಗೆ ತನಿಖೆ ನಡೆಸಿ ಮಾಹಿತಿಯನ್ನು ನೀಡಬೇಕಾಗಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.